ಓ, ವೆಲ್ಕಮ್ ಟು ಮೈ ಲಾಗ್. ನಾನು ಕೊಡೋ ಇನ್ಫಾರ್ಮೇಷನು ನಿಮ್ಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಆಗ್ತಿದ್ರೆ ಅಂದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಆವಾಗ ನನಗೆ ಗೊತ್ತಾಗುತ್ತೆ ನಾನು ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಆಗ್ತಿದ್ದೀನಾ ಇಲ್ವಾ ಅನ್ನೋದು. ಸೊ ನಾವು ಇವತ್ತು ಮಾಡಕ್ಕೆ ಹೊರಟಿರೋದು ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ತುಂಬ ಶೋಲ್ಡರ್ಸ್ ಪೈನ್ ಬರೋದು ಕಾಮನ್ನು. ಯಾಕಂದರೆ ನಾವು ಪ್ರೆಷರು ಚೆಸ್ಟಿಗಿನ್ನ ನಾವು ಶೋಲ್ಡರ್ಸ್ ಮೇಲೆ ಬಿಟ್ಬಿಡ್ತೀವಿ. ನಿಮಗೆ ಚೆಸ್ಟ್ ಗ್ರೋ ಆಗ್ತಿಲ್ಲ ಅನ್ನೋ ಕಾರಣನೂ ಇದೇ ಇರುತ್ತೆ. ಯಾಕಂದ್ರೆ ನಾನು ಬಿಗಿನಿಂಗಲ್ಲಿ ಯಾವ ಥರ ತಪ್ಪು ಮಾಡ್ತಿದ್ದೆ ಅಂದರೆ, ಅಂದರೆ ಚೆಸ್ಟ್ ವರ್ಕೌಟ್ ಇದ್ದಾಗ ಆಗಲಿ ಡಂಬಲ್ ಪ್ರೆಸ್ ಆಗಲಿ ಮಾಡಬೇಕಾದ್ರೆ ಏನು ಮಾಡ್ತಿದ್ದೆ, ಲೈಕ್ ಏನು ಏನು ವೆಯ್ಟ್ ಹೋಲ್ಡ್ ಮಾಡಿರ್ತೀನೋ ಅದನ್ನ ಕೈಯಲ್ಲಿ ಪುಷ್ ಮಾಡ್ತಿದ್ದೆ. ಸೊ ಈ ಥರ ಪುಷ್ ಮಾಡ್ತಿದ್ದೆ. ಆಬ್ವಿಯಸ್ಲಿ ಅವಾಗ ನಿಮ್ಮ ಲೋಡು ಚೆಸ್ಟ್ ಮೇಲೆ ಬೀಳಲ್ಲ. ನಾವು ಸುಮ್ಮನೆ ನಮ್ಮ ಹ್ಯಾಂಡ್ಸ್ ಯೂಸ್ ಮಾಡಿಕೊಂಡು ಸುಮ್ಮನೆ ನಾವು ಕೈಯಲ್ಲಿ ಪುಷ್ ಮಾಡ್ತಿದ್ರೆ ಏನು ಯೂಸ್ ಆಗಲ್ಲ. ಅಲ್ಲಿ ಮೇಜರ್ ಆಗಿರೋದು ನಾವು ಚೆಸ್ಟಲ್ಲಿ ಪುಷ್ ಮಾಡಬೇಕಿರುತ್ತೆ. ನಾನು ಏನು ಮಾಡ್ತಿದ್ದೆ, ನಾನು ಬಿಗಿನಿಂಗಲ್ಲಿ ಸುಮ್ಮನೆ ಹೋಗ್ತಿದ್ದೆ, ಪುಷ್ ಮಾಡ್ಬಿಡ್ತಿದ್ದೆ, ಒಂದು 10 ರಿಪ್ಸ್ ಮಾಡ್ತಿದ್ದೆ, 15 ರಿಪ್ಸ್ ಮಾಡ್ಬಿಡ್ತಿದ್ದೆ, ಸುಮ್ಮನೆ ಹೋಗ್ತಿದ್ದೆ. ಬಟ್ ಏನು ಚೆಸ್ಟ್ ಫೀಲ್ ಆಗ್ತಿರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಅರ್ಥ ಮಾಡ್ಕೊಂಡಿದ್ದು, ನಾನು ಪ್ರತಿಯೊಂದು ವರ್ಕೌಟು ನಾನು ಚೆಸ್ಟಲ್ಲೇ ಪುಷ್ ಮಾಡ್ತಿದ್ದೆ, ಚೆಸ್ಟಲ್ಲೇ ರಿಲೀಸ್ ಮಾಡ್ತಿದ್ದೆ. ಚೆಸ್ಟಲ್ಲಿ ಪುಷ್ ಮಾಡ್ತೀರಾ, ಅದೇ ವೇಟ್ಸ್ನ ಕಂಟ್ರೋಲಲ್ಲಿ ಚೆಸ್ಟಲ್ಲಿ ಕರೆಕ್ಟಾಗಿ ರಿಲೀಸ್ ಮಾಡಬೇಕು. ನೀವೇನು ಪುಷ್ ಮಾಡ್ತೀರಾ, ನೀವು ಪಟ್ಟನ್ನಂಗೆ ಹಿಂಗೆ ಹಿಂದಕ್ಕೆ ರಿಲೀಸ್ ತೊಗೊಂಡ್ಬಿಟ್ರೆ ಅದು ಕೂಡ ಲೋಡ್ ಬೀಳಲ್ಲ ಚೆಸ್ಟ್ ಮೇಲೆ. ನೀವು ಚೆಸ್ಟಲ್ಲಿ ಏನು ಪುಷ್ ಮಾಡ್ತೀರೋ ಅದೇ ಮಸಲ್ನ ಹೋಲ್ಡ್ ಮಾಡಿಕೊಂಡು ಚೆಸ್ಟಲ್ಲಿ ನಿಧಾನಕ್ಕೆ ರಿಲೀಸ್ ಮಾಡಿ ಸ್ಟ್ರೆಚ್ ಆಗಬೇಕು. ಮಸಲ್ ಸ್ಟ್ರೆಚ್ ಆಗಿ ಮತ್ತೆ ಮಸಲ್ ಮೇಲೆ ಲೋಡ್ ತಗೊಂಡು ಆಮೇಲೆ ಚೆಸ್ಟ್ ಮಸಲಿಂದನೇ ಪುಷ್ ಮಾಡಬೇಕು. ಸೊ ಅವಾಗಲೇ ನಮ್ಮ ಚೆಸ್ಟ್ ಮೇಲೆ ಪಕ್ಕಾ ಲೋಡ್ ಬೀಳೋದು. ಚೆಸ್ಟ್ ವರ್ಕೌಟ್ ಅಂದರೆ ಸುಮ್ಮನೆ ಕೈಯಲ್ಲಿ ಪುಷ್ ಮಾಡ್ತಿದ್ದೀರಾ ಅಂದರೆ ಚೆಸ್ಟ್ ಮೇಲೆ ಬೀಳಲ್ಲ, ಚೆಸ್ಟಿಂದನೇ ಪುಷ್ ಮಾಡಬೇಕು. ಆ ಚೆಸ್ಟ್ ಮೇಲೆ ತೊಗೊಂಬಂದು ಕೈಯಲ್ಲೇ ಪುಷ್ ಮಾಡ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ಅದು ಶೋಲ್ಡರ್ಸ್ ಪೇನ್ ಬಂದೇ ಬರುತ್ತೆ. ಚೆಸ್ಟ್ ಕೂಡ ಫೀಲ್ ಆಗಲ್ಲ, ನಮ್ಮ ಚೆಸ್ಟ್ ಕೂಡ ಗ್ರೋ ಆಗಲ್ಲ. ಏನೇ ವರ್ಕೌಟ್ ಮಾಡಿ ನೀವು ಯಾವ ಮಸಲ್ ಮಾಡ್ತಿದ್ದೀರಾ ಅನ್ನೋದು ಮೈಂಡ್ ಸ್ವಲ್ಪ ಕನೆಕ್ಷನ್ ಇರಲಿ. ಆವಾಗಲೇ ನಮಗೆ ಫೀಲ್ ಆಗೋದು ಆ ಮಸಲ್. ಆ ಮಸಲ್ ವರ್ಕೌಟ್ ಮಾಡ್ತಿದ್ದೀವೋ ಆ ಮಸಲಿಂದನೇ ನಾವು ಆದಷ್ಟು ಪುಷ್ ಆಗಲಿ ಫುಲ್ ಆಗಲಿ ನಾವು ಗಮನ ಇಟ್ಕೊಂಡು ಮಾಡಬೇಕು. ಅವಾಗಲೇ ನಾವು ಏನು ವರ್ಕೌಟ್ ಮಾಡ್ತಿದ್ದೀವಿ ಆ ಮಸಲಿಗೆ ಕರೆಕ್ಟಾಗಿ ಲೋಡ್ ಬೀಳೋದು, ವರ್ಕೌಟ್ ಆಗೋದು. ಬನ್ನಿ ಚೆಸ್ಟ್ ವರ್ಕೌಟ್ ಮಾಡ್ಕೊಂಬರೋಣ. ಹಿಂದೆ ಬಾ, ಅದು ಬರೋಕ್ಕಾಗುತ್ತಾ? ಇಲ್ಲೇ ಮುಂದೆ ವಿಡಿಯೋ ಇರೋಲ್ಲ. ಆದಷ್ಟು ನಾನು ಪುಷ್ ಮಾಡ್ತೀನಿ 10 ರಿಪ್ಸು. ಆದಷ್ಟು ಪುಷ್ ಮಾಡ್ತೀನಿ 10 ರಿಪ್ಸ್ ನಂದು ಟೋಟಲ್. ಪೋಸ್ ಕೊಡು. ಯಸ್, ಕೊಟ್ಟ ಸಪೋರ್ಟು. ಇವಾಗ ನೆಕ್ಸ್ಟು ಡಂಬಲ್ ಫ್ಲೈಸು. ನಾನು ಹೇಳ್ದಾಗೆ ಚೆಸ್ಟು ಸ್ಟ್ರೆಚ್ ಮಾಡಬೇಕು, ಚೆಸ್ಟಿಂದನೇ ಪುಷ್ ಮಾಡಿ ಹೋಲ್ಡ್ ಮಾಡಬೇಕು. ಅಷ್ಟೇ ಗೇಮ್ ಇದ್ರದ್ದು. ಬಟ್ ಅದರೊಂದು ಒಳ್ಳೆ ಮಜಾ ಐತೆ. ಲೆಟ್ಸ್ ಗೋ. 10 ರಿಪ್ಸ್. ಈಸಿ ನೋಡಿ, ಎಲ್ಬೋ ಇಂದ ಸ್ಟ್ರೆಚ್ ಮಾಡಬೇಕು. ಎಲ್ಬೋ ಬಿಟ್ಟರೆ ಸ್ಟ್ರೆಚ್ ಆಗುತ್ತೆ. ಸ್ಟ್ರೈಟು ಮುಂದೆ ಬಂದಾಗ ಸ್ಟ್ರೈಟ್ ಮಾಡಬೇಕು. ನೆಕ್ಸ್ಟು ಚೆಸ್ಟ್ ಡಿಪ್ಸ್. ಇದ್ರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ ಜನ. ಯಾಕಂದರೆ ನೀವು ಬಾಡಿ ಸ್ಟ್ರೈಟ್ ಹೋಯ್ತು ಅಂದರೆ ಕರೆಕ್ಟ್ ಟ್ರೈಸಿಪ್ಸ್ಗೆ ಬಿಡೋದು, ಸ್ವಲ್ಪ ಬಾಡಿ ಮುಂದೆ ಲೀನ್ ಆಗಿ. ಸೊ ಅವಾಗ ಏನಾಗುತ್ತೆ, ಬಾಡಿ ವೆಯ್ಟ್ ಎಲ್ಲ ಚೆಸ್ಟ್ ಮೇಲೆ ಬೀಳುತ್ತೆ. ಚೆಸ್ಟಿಂದ ಪುಷ್ ಮಾಡಿ 2 3 4 5 6 7 8 9 ಈಸಿ. ಗೋಯಿಂಗ್ ಟು ಇವಾಗ ನೆಕ್ಸ್ಟು ಕೇಬಲ್ ಕ್ರಾಸು.
10 ರಿಪ್ಸ್ ಆದಮೇಲೆ ಸೂಪರ್ ಸೆಟ್ಟು ನಾರ್ಮಲ್ ಪುಷಪ್ಸ್ ಇದೆ. ಸೊ ಕೇಬಲ್ ಕ್ರಾಸ್ ಓವರ್ ಈಗ 10 ರಿಪ್ಸು 2 3 8 9 7 8 easy. Last set ಮಿಷಿನ್ ಫ್ಲೈಸು ಜಸ್ಟ್ ಲೈಕ್ ಡಂಬಲ್ ಫ್ಲೈಸ್ ಇದ್ದಂಗೆ ನೋಡಿ. ಬರಬೇಕಾದ್ರೆ ಕೈ ಸ್ಟ್ರೈಟ್ ಇಡಿ, ಬಿಡ್ಬೇಕಾದ್ರೆ ಎಲ್ಬೋ ಬೆಂಡ್ ಮಾಡಿ ಜಸ್ಟ್ ಸ್ಟ್ರೆಚ್ ಆಗಿ ಇದು ಬಂದು ಇಲ್ಲಿ ಹೋಲ್ಡ್ ಮಾಡಿ ಜಸ್ಟ್ ಟೈಟ್ ಆಗಬೇಕು. 1 2 3 4 5 6 7 8 9 1 10 reps ಇದೆ. ಆದಷ್ಟು ಫೇಲ್ಯೂರ್ಗೂ ಟ್ರೈ ಮಾಡಿದೆ. ನಾಟ್ ಬ್ಯಾಡ್, ಒಳ್ಳೆ ಪಂಪ್ ಆಗಿದೆ ಇವತ್ತು.